ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹ್ಯಾಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ಮಸ್ತ್ ಪೈಕಿ ಹೀರಿಕಾಯಿ ಪಲ್ಯ ಮಾಡತ್ತೇನೆ ರೀ. ಹೀರಿಕಾಯಿ ಪಲ್ಯಕ್ಕೆ ಏನೇನು ಹಾಕ್ತೀನಿ ಏನಿಲ್ಲ ಅನ್ನೋದನ್ನು ಒಂದೊಂದಾಗಿ ತೋರಿಸ್ಕೊಂತ ಹೋಗ್ತಾನಂತ ನಡೀರಿ. ಇಲ್ಲಿ ನೋಡ್ರಿ, ಒಂದು ಕಡಾಯಿ ಇಟ್ಟಿದ್ದೀನಿ. ಎಣ್ಣೆ ಸ್ವಲ್ಪ ಹಾಕಾಕತ್ತೇನೆ ರೀ. ನಮ್ಮ ಹೀರಿಕಾಯಿ ನೋಡ್ಕೊಂಡು ನಾವು ಎಣ್ಣೆ ಹಾಕ್ಕೊಂಬಿಡೋಣಂತ. ನಾನು ಎರಡು ಹೀರಿಕಾಯಿ ಇದ್ದು ರೀ, ದೊಡ್ಡ ಸೈಜ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೇನಂತ. ಎಣ್ಣೆ ಎಲ್ಲ ಕಾದಿಂದ್ರಿ, ಅದಕ್ಕೆ ಜೀರಿಗೆ ಸಾಸಿವೆ ಹಾಕಿ ಒಗ್ಗರಣೆ ಅಂತ ಕೊಟ್ಬಿಡೋಣ. ಸ್ವಲ್ಪ ಕರಿಬೇವು ಸೇರ್ಸಾತೇನೆ ರೀ. ನೋಡಿರಿ, ಎರಡು ದೊಡ್ಡ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೇನಿ ರೀ, ಅವನು ಸೇರ್ಸಾತೇನಂತೆ. ಇವೆಲ್ಲ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಬಂದ್ಬಿಡೋಣಂತ. ನೀವು ಆ ಟೊಮೆಟೊ ಅದು ಸೇರಿಸೋರಿದ್ರೆ ಸೇರಿಸ್ಕೊರಿಪ್ಪ, ನಿಮ್ಮ ಇಷ್ಟ. ನಾನಂತೂ ಇವತ್ತು ಅಗದಿ ಸಿಂಪಲ್ಲಾಗಿ ಬರೀ 10 ನಿಮಿಷದಲ್ಲಿ ಪಟಪಟ ಅಂತ ನಮ್ದು ರೆಡಿ ಆಗಬೇಕು ಹೀರಿಕಾಯಿ ಪಲ್ಯ. ಹೀಗಾಗಿ ಮಾಡತ್ತನಂತ. ಕಲರೆಲ್ಲ ಚೇಂಜ್ ಆಗೋವರೆಗೂ ಸ್ವಲ್ಪ ಬಾಯಿ ಮುಚ್ಚಿ ಇಟ್ಬಿಡೋಣಂತ 1 ನಿಮಿಷ. ನೋಡಿರಿ, ಬಾಯಿ ತೆಗೆದು ನೋಡತ್ತನಂತ. ಎಲ್ಲ ಕಲರ್ ಚೇಂಜ್ ಆಗೈತಿ. ಇನ್ನು ಇದಕ್ಕೆ ಪಟಪಟ ಅಂತ ಮುಂದಿನ ಐಟಮ್ಸ್ ಹಾಕೊಂಬಿಡೋಣ್ರಿ. ನಡೀರಿ. ಯಾರು ಹೀರಿಕಾಯಿ ಇಷ್ಟಪಡಲ್ವಲ್ಲ ಅವ್ರಿಗೂ ಹೋಗಿ ನಮ್ಮ ರೆಸಿಪಿ ನೀವು ಕೊಟ್ರಂದ್ರೆ ಅವರು ನೆಕ್ಸ್ಟ್ ಟೈಮ್ ಇನ್ನೂ ಮಾಡಿರಿ ಅಂತ ಹೇಳ್ತಾರೆ. ನೋಡ್ರಿಲೆ ಹೀರಿಕಾಯಿ ಇತ್ತು, ಎಲ್ಲ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೇನಂತ. ನೋಡ್ರಿಲೆ ಹೀರಿಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡೇನಂತ. ನಾವು ಒಗ್ಗರ್ನಿಗೆ ಹಾಕೋಕ್ಕಿಂತ ಮುಂಚೆ ಒಂದು ಹೀರಿಕಾಯಿ ಪೀಸ್ ಟೇಸ್ಟ್ ಮಾಡಿ ನೋಡೋಣ. ಯಾಕಪ್ಪ ಅಂತಂದ್ರೆ ಒಂದೊಂದು ಕಹಿ ಬಳ್ಳಿನೂ ಕೂಡಿರ್ತಾವಂತ್ರಿ. ಹೀರೆಕಾಯಿ, ಸೌತೆಕಾಯಿ ಯಾವುದೋ ಒಂದು ಬಳ್ಳಿ ಇದ್ರೂ ರೀ, ಒಂದೊಂದು ಕಹಿ ಬಳ್ಳಿ ಕೂಡಿದ್ವು ಅಂದ್ರೆ ಅವು ನೋಡೋಕೆ ಗೊತ್ತಾಗೋದಿಲ್ಲ. ಹೀಗಾಗಿ ಒಗ್ಗರ್ನಿಗೆ ಹಾಕೋಕ್ಕಿಂತ ಮುಂಚೆ ಒಂಚೂರು ಟೇಸ್ಟ್ ಮಾಡಿ ನೋಡಿ ಒಗ್ಗರ್ನಿ ಹಾಕೋನು. ನೋಡ್ರಿಲೆ ಎಲ್ಲನೂ ಮಿಕ್ಸ್ ಮಾಡತ್ತನಂತ. ಇನ್ನು ಇದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಸೇರ್ಸಾತೇನೆ ರೀ. ಎಲ್ಲನೂ ನಾವು ಇವಾಗ ಮಿಕ್ಸ್ ಮಾಡ್ಕೊಂಬಿಡೋಣಂತ. ಹೀರೆಕಾಯಿ ಒಳಗೆ ರೀ, ಹೀರೆಕಾಯಿ ಗೊಜ್ಜು ಕೇಳಿರ್ತೀರಿ, ಹೀರೆಕಾಯಿ ಎಣ್ಗಾಯಿ ಕೇಳಿರ್ತೀರಿ. ಇವತ್ತು ನಾನೊಂಥರ ಹೀರೆಕಾಯಿ ಪಲ್ಯ ಮಾಡಿ ತೋರ್ಸಾತೇನೆ ರೀ. ನೋಡಿರಿ, ಉಪ್ಪು ಹಾಕಿ ಸ್ವಲ್ಪ ಬಾಯಿ ಮುಚ್ಚಿಟ್ಬಿಡೋಣಂತ. 1-2 ನಿಮಿಷ ಆದಿಂದ್ರಿ ಆ ಉಪ್ಪಿನೊಳಗೆ ಎಲ್ಲ ಬೆಂದುಬಿಟ್ಟಿರ್ತಾವೆ ನಮ್ದು ಹೀರೆಕಾಯಿ. ತೋರಿಸ್ತೇನೆ ನಿಮಗೆ ಎಷ್ಟು ನಮಗೆ ಸಾಫ್ಟಾಗಿ ಸಿಕ್ಕಿದಾವಂತ. ಮಾಡುವಂಥ ಅಡುಗೆಗಳು ಒಂದೇ ಥರ ಕಾಣ್ತಾವ್ರಿ ಖರೆ, ಆದರೆ ಮಾಡೋ ವಿಧಾನಗಳು ಬೇರೆ ಬೇರೆ ಇರ್ತಾವೆ. ನೋಡ್ರಿಲಿ, ನಮಗೆ ಇಷ್ಟು ಸಾಫ್ಟಾಗಿ ಸಿಕ್ಕರೆ ರೆಡಿ ಆದಂಗೆ. ಹೀರೆಕಾಯಿ ಮುಂಚೆನ ಸಾಫ್ಟ್ ಇರ್ತೈತೆ ರೀ, ಹೀಗಾಗಿ ಭಾಳ ಬೇಯಿಸ್ಕೋದಿಲ್ಲ. ಸ್ವಲ್ಪ 1-2 ನಿಮಿಷ ಇಡುಗುಡ್ಕ ಸಾಫ್ಟ್ ಆಗಿಬಿಡ್ತೈತಿ. ಇಲ್ಲಿ ನೋಡಿರಿ, ಬಿಳಿ ಎಳ್ಳು, ಗುರೆಳ್ಳು ಮತ್ತು ಶೇಂಗಾ 3 ಹುರಿದ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೇನೆ ರೀ. 3 ಸೇರ್ಸಾತನಂತ. ಇವ ನೋಡಿರಿ ಮಸ್ತ್ ಪೈಕಿ ನಮಗೆ ಟೇಸ್ಟಾಗಿ ಕೊಟ್ಬಿಡ್ತಾವೆ. ನೋಡಿರಿ, ಗುರೆಳ್ಳಾಯಿತು. ಇನ್ನು ಎಳ್ಳಿನ ಪುಡಿ ಹಾಕತ್ತನಂತ. ಸ್ವಲ್ಪ ಶೇಂಗಾ ಪುಡಿ ಹಾಕತ್ತಾನೆ. ಇನ್ನು ಸ್ವಲ್ಪ ಗರಂ ಮಸಾಲೆ ಹಾಕತ್ತನಂತ್ರಿ. ನೋಡಿರಿ, ಇಷ್ಟಾಯಿತು. ಇನ್ನು ಒಂಚೂರು ಅರಿಶಿನೂ ಸೇರ್ಸಾತನಂತ, ಯಾಕಂದರೆ ಕಲರ್ ಬೇಕಲ್ರಿ. ನಾ ಇದಕ್ಕೆ ಹಸಿ ಖಾರನ ಸೇರ್ಸಾತನಂತ್ರಿ. ನೀವು ಒಣ ಖಾರನೂ ಯೂಸ್ ಮಾಡೋರಿದ್ರೆ ಮಾಡ್ರಿಪ್ಪ, ಹಾಗೇನಿಲ್ಲ. ನಾ ಆಲ್ರೆಡಿ ಹಸಿ ಖಾರ ಇತ್ತು, ಹೀಗಾಗಿ ಹಸಿದ ಹಾಕತ್ತನಂತ. ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಡೋಣಂತ. ಎಲ್ಲ ಮಸಾಲೆಗಳು ಹೀರಿಕಾಯಿಗೆ ಹತ್ತಂದ್ರೆ ನಮಗೆ ಮಸ್ತ್ ಪೈಕಿ ಬಾಯಾಗ ಟೇಸ್ಟ್ ಕೊಟ್ಬಿಡ್ತೈತ್ರಿ. ಇನ್ನು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡೀನಿ, ಅದನ್ನು ಸೇರ್ಸಾತನಂತ. ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಸೇರ್ಸಾತೇನೆ ರೀ. ಭಾಳೇನು ಹಾಕೋದು ಬೇಡ, ಯಾಕಂದ್ರೆ ಆಲ್ರೆಡಿ ಬೆಂದುಬಿಟ್ಟಿದ್ದು. ಸ್ವಲ್ಪ ಮಸಾಲ ಅದು ಎಲ್ಲ ಗ್ರೇವಿ ಟೈಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ಅಷ್ಟು ಹಾಕಿದ್ದೀನಿ. ಹಾಕಿ ಬಾಯಿ ಮುಚ್ಚಿ ಇಟ್ಬಿಡೋಣ 1-2 ನಿಮಿಷ. ನೋಡಿರಿ, ಎಲ್ಲ ರೆಡಿ ಆಯ್ತು. ಎಲ್ಲನೂ ಒಂಚೂರು ಮಿಕ್ಸ್ ಮಾಡ್ಕೊಂಬಿಡೋಣಂತ. ಸಾಕ್ರಿ, ಇಷ್ಟಾದ್ರೆ ನಮಗೆ ಕರೆಕ್ಟಾಗಿ ಸಿಕ್ಬಿಡ್ತೈತಿ. ಇನ್ನು ಈ ಟೈಮ್ದಾಗ ಟೇಸ್ಟ್ ನೋಡ್ಕೊಂಬಿಡೋಣಂತ. ಉಪ್ಪು ಖಾರ ಮತ್ತೇನಾರ ಹೆಚ್ಚು ಕಮ್ಮಿ ಆಗಿದ್ರೆ ಈಗ ಸೇರ್ಸಾಕೆ ನಡೀತೈತಿ. ನಮ್ದಂತೂ ಏನೂ ಆಗಿಲ್ರಿಪ್ಪ, ಮಸ್ತ್ ಪೈಕಿ ಟೇಸ್ಟಾಗಿ ಕರೆಕ್ಟಾಗಿ ಕುಂತ್ಬಿಟ್ಟೈತಿ. ನೋಡ್ರಿಲೆ ಹೀರೆಕಾಯಿ ಎಷ್ಟು ಸಾಫ್ಟ್ ಆಗೈತಂತ ನಿಮಗೆ ತೋರ್ಸಾತನಂತ. ಹೀರೆಕಾಯಿ ಅಂತ ಗುರ್ದು ಮೊದಲಾಗಿ ಹತ್ತೋದನ್ನು ನೋಡಿರಿ, ಅಷ್ಟು ಸಾಫ್ಟ್ ಆಗಿಬಿಟ್ಟಿತ್ತು. ನೀವು ಇನ್ನೂ ಸಣ್ಣದಾಗಿ ಹೆಂಚ್ಕೋತೇನೆಂದ್ರೆ ಹೆಂಚ್ಕೋರಿಪ್ಪ, ಅದೇನಿಲ್ಲ. ಮಾಡುವಂಥ ಅಡುಗೆಗಳು ಶುಚಿಯಾಗಿ ಮತ್ತು ರುಚಿಯಾಗಿ ಇದ್ರೆ ಅದಕ್ಕಿಂತ ಹೆಚ್ಚಿನ ಖುಷಿ ಏನೈತಿ ಹೇಳ್ರಿ ನೋಡೋಣ. ಎಲ್ಲ ನಮ್ದಂತಿ ಪಲ್ಯ ಆಗೈತಿ. ಇನ್ಯಾಕೆ ತಡ ಮಾಡೋದು, ರೊಟ್ಟಿನೂ ಮಾಡಿದ್ದೀನಿ, ಎಲ್ಲರಿಗೂ ಹಚ್ಕೊಟ್ಟು ಲಾಸ್ಟ್ನೇ ರೊಟ್ಟಿ ನಾನು ಹಚ್ಕೊಂಡ್ಬಿಟ್ಟಿದ್ದೇನಂತ್ರಿ. ಸ್ವಲ್ಪ ಬೆಣ್ಣೆ ಇತ್ತು, ಬೆಣ್ಣೆನೂ ಸೇರಿಸಿ ನಾವು ಮಸ್ತ್ ಬೇಕಿ ಊಟಕ್ಕೆ ರೆಡಿ ಆಗಿಬಿಟ್ಟಿದ್ದೇವೆ ರೀ. ಜೋಳದ ರೊಟ್ಟಿ ಹೀರೆಕಾಯಿ ಪಲ್ಯ ಜೊತೆ. ಇನ್ಯಾಕೆ ತಡ ಮಾಡ್ತೀರಿ ನೀವು? ಮತ್ತು ಊಟಕ್ಕೆ ಬರಲ್ಲ ಇನ್ನೊಂದು ವಿಡಿಯೋದಾಗ ಮತ್ತೆ ಬೆಟ್ಟಕ್ಕನಂತ್ರಿ. ಅಲ್ಲಿವರೆಗೂ ಬಾಯ್.